ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ಶಾಸ್ತ್ರಿ ಸರ್ಕಲ್ನಲ್ಲಿ ಈರುಳ್ಳಿಗೆ ಗರಿಷ್ಠ ಬೆಲೆ 5,000 ರೂಪಾಯಿ ಕೊಡಬೇಕು ಅಂತ ರೈತರ ಸಂಘದ ಜಿಲ್ಲಾಧ್ಯಕ್ಷರು ಎಸ್ಐ ಯಶೋಧ ಮತ್ತು ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು ಎನ್ಎಂ ಸಿದ್ದೇಶ್ ಅವರ ನೇತೃತ್ವದಲ್ಲಿ ಈರುಳ್ಳಿಯನ್ನು ರಸ್ತೆಗೆ ಚೆಲ್ಲುವ ಮೂಲಕ ಪ್ರತಿಭಟನೆ ಮಾಡಲಾಗಿದೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರತಿಭಟನೆ ಮೆರವಣಿಗೆಯನ್ನು ಶಾಸ್ತ್ರಿ ಸರ್ಕಲ್ ಹತ್ತಿರ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ರೈತ ಮಹಿಳೆಯರು, ಹಾಲೇಶಬೆನ್ನೂರು ಕಬ್ಬು ಬೆಳೆಗಾರ ಅಧ್ಯಕ್ಷರು ಹಾಗೂ ಇನ್ನೂ ಅನೇಕ ಸುತ್ತಮುತ್ತಲಿನ ಎಲ್ಲ ಬೆಳೆಗಾರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇವತ್ತು ನಮ್ಮ ರೈತರು ಕಣ್ಣಿರುವಂತಕ್ಕಂಥ ಒಬ್ಬ ರೈತ ಯಾವ ರಾಜಕಾರಣಿಗಳು ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವುದೇ ಇರಲಿ ಪಕ್ಷ, ಇವತ್ತು ರೈತರಿಗೆ ಕಣ್ಣಿರುವಂತಕ್ಕಂಥ ಒಬ್ಬ ರಾಜಕಾರಣಿಗಳು ಯಾರಿಲ್ಲ ಅಂದ್ರೆ ನಮಗೆ ಕಣ್ಣಿರುವಂಥದ್ದು ಯಾರು? ಇವತ್ತು ಪ್ರತಿಯೊಂದಕ್ಕೂ ಇವತ್ತು ರಿಯಲ್ ಎಸ್ಟೇಟ್ ಮಾಡ್ಸೋದು, ಇವತ್ತು ಫ್ಯಾಕ್ಟ್ರಿಗಳು ತರೋದು ಅಂಥವೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕಿದಪ್ಪ ಅಂದ್ರೆ ಇವತ್ತು ತಿನ್ನಕ್ಕೆ ಏನು ತಿನ್ನಬೇಕು ಮನುಷ್ಯರು? ಇವತ್ತು ರಾಜಕಾರಣಿಗಳು ಏನು ತಿಂತಾರೆ? ಒಂದು ಗುಳಿಗೆ ತಗೋಬೋದಾ? ಹಸುವಾಗಿರ್ತಂದ್ರೆ ಗುಳಿಗೆ ತಗೋಕ್ ಬರ್ತದೆ. ಎಷ್ಟೊತ್ತಿದ್ರು ಕೂಡ ಜೋಳ ರೊಟ್ಟಿ ಉಣ್ಬೋದು, ಅನ್ನ ಉಣ್ಬೋದು. ಅದನ್ನ ಬೆಳಿತಕ್ಕಂಥ ಯಾರು? ರೈತ. ರೈತ ಬೆಳೆಯೋದ್ರಲ್ಲಿ ಯಾರು ಏನು ಸರಿ ತಿನ್ಬೇಕಾಗುತ್ತೆ. ಅದಕ್ಕಾಗಿನೇ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡ್ತಿದ್ದೀವಿ. ಇದು ನಾವು ಇವತ್ತು ಬಿಜಾಪುರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ವಿಭಿನ್ನವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಕಡೆಗೂ ಸ್ಟ್ರೈಕ್ ಮಾಡ್ತಾ ಇದೀವಿ. ರೈತರಿಗೆ ಬೆಂಬಲ ಬೆಲೆ ಕೊಡಿ, ಈರುಳ್ಳಿಗೆ ಬೆಂಬಲ ಬೆಲೆ ಕೊಡಿ, 5,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತಂದೇಳಿ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಅವರು ನಮಗೆ ರಾಜಕಾರಣಿಗಳು ನಮಗೆ ಕೇಳಿ ತಿಳ್ಕೊಂತಾನೆ ಬಂದಿದ್ದಾರೆ ಬಂಧುಗಳೇ. ಅದಕ್ಕಾಗಿನೇ ಇವತ್ತು ವಿಭಿನ್ನವಾಗಿ ಒಂದು ಹೋರಾಟ ಮಾಡ್ತಾ ಇದೀವಿ. ಅದಕ್ಕಾಗಿನೇ ಇವತ್ತು ಈರುಳ್ಳಿಗೆ ಕನಿಷ್ಠ 5,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಹೀಗೆ ನಿನ್ನೆ ಮೊನ್ನೆ 2 ದಿನ ಹೊರ ದೇಶಕ್ಕೆ ನಾವು ರಫ್ತನ್ನ ವಾಪಸ್ ತಗೊಂಡಿವಂತಾರೆ. ಅದು ಇವತ್ತಿಗೂ ಕೂಡ ಯಾರಿಗೂ ಆದೇಶ ಬಂದಿಲ್ಲ. ಸುಮ್ಮನೆ ಒಂದು ಪೇಪರ್ಗಿದೆ ಅಷ್ಟೇ, ಇದು ಸುಳ್ಳು ಬೋಗಸ್ಸು. ಇವತ್ತು ನಾವು ಈರುಳ್ಳಿ ಇಲ್ಲೇ ಕೊಡಕ್ಕೆ ಹೋದ್ರು ಕೂಡ ಬೆಂಗಳೂರಿನಲ್ಲಿ ನಮ್ಮನ್ನ ಕೇಳೋರಿಲ್ಲ. ಈರುಳ್ಳಿ 200 ಪ್ಯಾಕೆಟ್ ಈರುಳ್ಳಿ ಒಯ್ದ್ರೆ ಕೇವಲ 5,000 ರೂಪಾಯಿ ತಗೊಂಡ್ಬಂದಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇದು ಯಾವುದೇ ಒಂದು ರಾಜಕೀಯ ದುರುದ್ದೇಶವಾಗಲಿ ಯಾವುದಿಲ್ಲ. ಇದು ಒಬ್ಬ ರೈತರ ಹೋರಾಟದ ಮಾತ್ರ. ಭಾರತ ದೇಶದಲ್ಲಿ 30 ಲಕ್ಷ ಈರುಳ್ಳಿ ಬೆಳೀತಕ್ಕಂಥ ರೈತರಿದ್ದೀವಿ. 1 ಕ್ವಿಂಟಲ್ ಈರುಳ್ಳಿ ಬೆಳೆದಕ್ಕೆ ಕನಿಷ್ಠ 2,000 ರೂಪಾಯಿ ಖರ್ಚು ಬರುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ನಾವು ಮಾರಲಿಕ್ಕೆ ಹೋದ ಬಂದರೆ ಕೇವಲ ಈಗ 2-3 ದಿನ ತಳಗೆ 300-400 ರೂಪಾಯಿ ಕ್ವಿಂಟಲ್ ಈರುಳ್ಳಿ ಆಗಿದೆ. ಇವತ್ತು ನಮ್ಮ ರೈತರು ಕಣ್ಣಿರುವಂತಕ್ಕಂಥ ಒಬ್ಬ ರೈತ ಯಾವ ರಾಜಕಾರಣಿಗಳು ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವುದೇ ಇರಲಿ ಪಕ್ಷ, ಇವತ್ತು ರೈತರಿಗೆ ಕಣ್ಣಿರುವಂತಕ್ಕಂಥ ಒಬ್ಬ ರಾಜಕಾರಣಿಗಳು ಯಾರಿಲ್ಲ ಅಂದ್ರೆ ನಮಗೆ ಕಣ್ಣಿರುವಂಥದ್ದು ಯಾರು? ಇವತ್ತು ಪ್ರತಿಯೊಂದಕ್ಕೂ ಇವತ್ತು ರಿಯಲ್ ಎಸ್ಟೇಟ್ ಮಾಡ್ಸೋದು, ಇವತ್ತು ಫ್ಯಾಕ್ಟ್ರಿಗಳು ತರೋದು ಅಂಥವೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕಿದಪ್ಪ ಅಂದ್ರೆ ಇವತ್ತು ತಿನ್ನಕ್ಕೆ ಏನು ತಿನ್ನಬೇಕು ಮನುಷ್ಯರು? ಇವತ್ತು ರಾಜಕಾರಣಿಗಳು ಏನು ತಿಂತಾರೆ? ಒಂದು ಗುಳಿಗೆ ತಗೋಬೋದಾ? ಹಸುವಾಗಿರ್ತಂದ್ರೆ ಗುಳಿಗೆ ತಗೋಕ್ ಬರ್ತದೆ. ಎಷ್ಟೊತ್ತಿದ್ರು ಕೂಡ ಜೋಳ ರೊಟ್ಟಿ ಉಣ್ಬೋದು, ಅನ್ನ ಉಣ್ಬೋದು. ಅದನ್ನ ಬೆಳಿತಕ್ಕಂಥ ಯಾರು? ರೈತ. ರೈತ ಬೆಳೆಯೋದ್ರಲ್ಲಿ ಯಾರು ಏನು ಸರಿ ತಿನ್ಬೇಕಾಗುತ್ತೆ. ಅದಕ್ಕಾಗಿನೇ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡ್ತಿದ್ದೀವಿ. ಇದು ನಾವು ಇವತ್ತು ಬಿಜಾಪುರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ವಿಭಿನ್ನವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಕಡೆಗೂ ಸ್ಟ್ರೈಕ್ ಮಾಡ್ತಾ ಇದೀವಿ. ರೈತರಿಗೆ ಬೆಂಬಲ ಬೆಲೆ ಕೊಡಿ, ಈರುಳ್ಳಿಗೆ ಬೆಂಬಲ ಬೆಲೆ ಕೊಡಿ, 5,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತಂದೇಳಿ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಅವರು ನಮಗೆ ರಾಜಕಾರಣಿಗಳು ನಮಗೆ ಕೇಳಿ ತಿಳ್ಕೊಂತಾನೆ ಬಂದಿದ್ದಾರೆ ಬಂಧುಗಳೇ. ಅದಕ್ಕಾಗಿನೇ ಇವತ್ತು ವಿಭಿನ್ನವಾಗಿ ಒಂದು ಹೋರಾಟ ಮಾಡ್ತಾ ಇದೀವಿ. ಅದಕ್ಕಾಗಿನೇ ಇವತ್ತು ಈರುಳ್ಳಿಗೆ ಕನಿಷ್ಠ 5,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಹೀಗೆ ನಿನ್ನೆ ಮೊನ್ನೆ 2 ದಿನ ಹೊರ ದೇಶಕ್ಕೆ ನಾವು ರಫ್ತನ್ನ ವಾಪಸ್ ತಗೊಂಡಿವಂತಾರೆ. ಅದು ಇವತ್ತಿಗೂ ಕೂಡ ಯಾರಿಗೂ ಆದೇಶ ಬಂದಿಲ್ಲ. ಸುಮ್ಮನೆ ಒಂದು ಪೇಪರ್ಗಿದೆ ಅಷ್ಟೇ, ಇದು ಸುಳ್ಳು ಬೋಗಸ್ಸು. ಇವತ್ತು ನಾವು ಈರುಳ್ಳಿ ಇಲ್ಲೇ ಕೊಡಕ್ಕೆ ಹೋದ್ರು ಕೂಡ ಬೆಂಗಳೂರಿನಲ್ಲಿ ನಮ್ಮನ್ನ ಕೇಳೋರಿಲ್ಲ. ಈರುಳ್ಳಿ 200 ಪ್ಯಾಕೆಟ್ ಈರುಳ್ಳಿ ಒಯ್ದ್ರೆ ಕೇವಲ 5,000 ರೂಪಾಯಿ ತಗೊಂಡ್ಬಂದಿದ್ದಾರೆ.
ಪರಿಸ್ಥಿತಿಯಲ್ಲಿ ಇದು ಯಾವುದೇ ಒಂದು